ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಹೆಚ್ಚುವರಿ ಡಿಸಿಎಂ ಕೂಗು. ನೇರವಾಗಿ ಹೈಕಮಾಂಡ್ ಬಳಿಯೇ ಕ್ಲೈಮ್ ಮಾಡೋದಕ್ಕೆ ಕೆಲವರು ನಿರ್ಧಾರ ಮಾಡಿದಾರಂತೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಹೆಚ್ಚುವರಿ ಡಿಸಿಎಂ ಕೂಗು. ಆಲ್ರೆಡಿ ಒಬ್ಬರಿದ್ದಾರೆ, ಹೆಚ್ಚುವರಿ ಡಿಸಿಎಂ ಕೂಗು. ಹೈಕಮಾಂಡ್ ಬಳಿನೇ ನೇರವಾಗಿ ಹೋಗಿ ಕ್ಲೈಮ್ ಮಾಡೋಣ ಅಂತ ಕೆಲವರೆಲ್ಲ ಆಕಾಂಕ್ಷಿಗಳೆಲ್ಲ ಒಗ್ಗಟ್ಟಾಗಿ ದೆಹಲಿ ಅಂಗಳದಲ್ಲಿ ರಾಜಕೀಯ ಪಟ್ಟು ಹಿಡಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೊನ್ನೆ ಡಿನ್ನರ್ ಪಾಲಿಟಿಕ್ಸ್ ನಡೀತಲ್ಲ, ಅಲ್ಲಿ ಇದೇ ಅಂತೆ ಚರ್ಚೆಯಾಗಿದ್ದು. ರಾಮ ಮಂದಿರ ನಿರ್ಮಾಣದ ಎಫೆಕ್ಟ್ನಿಂದಾಗಿ ಹಿಂದೂ ಮತಗಳೆಲ್ಲ ಕ್ರೋಢೀಕರಣ ಆಗಿಬಿಡ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ತುಂಬ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಸಮುದಾಯದವ್ರನ್ನ ಓಲೈಸೋದಕ್ಕೆ ಸಮುದಾಯಕ್ಕೊಬ್ಬೊಬ್ಬರನ್ನ DCM ಮಾಡಿ ಅಂತ ಸಂಕ್ರಾಂತಿಗೂ ಮೊದಲೇ ದೆಹಲಿ ಅಂಗಳದಲ್ಲಿ ಈ ದಾಳವನ್ನು ಉರುಳಿಸೋದಕ್ಕೆ ಕೆಲವರೆಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರಂತೆ. ಅದಕ್ಕೋಸ್ಕರ ಪ್ರತ್ಯೇಕ ನಿಯೋಗವನ್ನು ಕೊಂಡೊಯ್ಯುವ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರಂತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಹೆಚ್ಚುವರಿ DCMಗಾಗಿ ಈಗ ಹೋರಾಟಗಳು ಮತ್ತೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಳಗೊಳಗೆ ನಡೀತಾ ಇದೆ. ಬಟ್ ಏನು ಪ್ಲ್ಯಾನು? ಹೈಕಮಾಂಡ್ ಮುಂದೆ ಹೋಗೋದಕ್ಕೆ ತಯಾರಾಗಿರ್ತಕ್ಕಂಥವ್ರು ಯಾರು? ಅವರು ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ನವ್ರನ್ನ ಎದುರಾಕ್ಕೊಂಡು ಹೋಗಿ ಈ ಥರ ಕ್ಲೈಮ್ ಮಾಡುವಂತಹ ಸಾಧ್ಯತೆ ಇದೆಯಾ? ಅರವಿಂದ್, ಒಂದು ಸ್ಪಷ್ಟ, ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಎದುರಾಕೊಂಡು ಹೋಗುವಂಥದ್ದೇನಲ್ಲ, DK ಶಿವಕುಮಾರ್ ಅವರಿಗೆ ಒಂದಷ್ಟು ಸಡ್ಡು ಹೊಡೆದು ಹೋಗುವಂಥ ಲೆಕ್ಕಾಚಾರ ಇದ್ರೂ ಇರಬಹುದು ಅಂತ ಕಾಣ್ತಾ ಇದೆ. ಯಾಕಂದರೆ ಬಹುತೇಕ ಸಚಿವರುಗಳು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಚಿವರೆಲ್ಲರೂ ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂಥ ಅನಿವಾರ್ಯತೆಯನ್ನೇ ಎದುರಿಸುತ್ತಿರುವಂಥವ್ರು. ಯಾಕಂದರೆ ಅವರ ಕ್ಷೇತ್ರದ ಪರಿಸ್ಥಿತಿ ಆಗಿರೋದ್ರಿಂದ ಇವರೇ ಸ್ಪರ್ಧೆ ಮಾಡಿದ್ರೆ ಅನುಕೂಲ ಅನ್ನುವಂಥ ವಾತಾವರಣದಲ್ಲಿ ಇದ್ದಂಥವ್ರು. ಆದರೆ ಹಿಂದಿನಿಂದಲೂ ಒಂದು ಸಾರಿ DCM ಕೂಗನ್ನು ಹಚ್ಚಿದಂಥ ಬಹುತೇಕ ಸಚಿವರುಗಳು ಕೂಡ ಇವರೇ ಹೌದು. ಹಾಗಾಗಿ ಆ ಸಚಿವರುಗಳಿಗೆ ಈಗ ನಾವು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ಒಂದು ರೀತಿಯ ಕ್ಯಾಲ್ಕುಲೇಷನಲ್ಲಿ ತಪ್ಪಿಸ್ಕೋಬೇಕು, ಮತ್ತೊಂದು ರೀತಿಯಲ್ಲಿ DCM ಹುದ್ದೆಯನ್ನು ಕೊಡಿ ಅನ್ನುವಂಥದ್ದು. ಅದಕ್ಕೆ ರಾಮ ಮಂದಿರದ ವಿಚಾರವನ್ನು ಕೂಡ ಮುಂದೆ ಇಟ್ಕೊಂಡು BJP ಹೇಗೆಲ್ಲ ಲೋಕಸಭೆ ಚುನಾವಣೆಯ ಸಿದ್ಧತೆಯಲ್ಲಿ ಸೇಫ್ ಹಂತಕ್ಕೆ ಬರ್ತಾ ಇದೆ, ನಾವು ಅದನ್ನು ಕೌಂಟ್ರ್ ಮಾಡಬೇಕು ಅಧಿಕಾರದಲ್ಲಿರುವ ರಾಜ್ಯದಲ್ಲಿ. ಅಂದರೆ ಜಾತಿವಾರವಾಗಿ DCMಗಳನ್ನ ಮಾಡಿ ಒಂದು 4 ಹೆಚ್ಚುವರಿಯಾಗಿ ಆಗ ಸಮುದಾಯಗಳು ಕೈ ಹಿಡಿಯುತ್ತೆ ಅನ್ನುವಂಥ ದಾಳವನ್ನು ಉರುಳಿಸುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಿದ್ರೆ ತಪ್ಪಿಸ್ಕೊಳ್ಳಿಕ್ಕೂ ಅವಕಾಶ ಆಗಬೇಕು ಲೋಕಸಭಾ ಸ್ಪರ್ಧೆಯಿಂದ. ಇಲ್ಲ DCM ಹುದ್ದೆ ಯಾರು ಸಿಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೇರವಾಗಿ AICC ನಾಯಕರನ್ನೇ ಸಂಪರ್ಕ ಮಾಡುವಂಥದ್ದು, ಒಂದು ನಿಯೋಗವನ್ನು, ಸಚಿವರುಗಳ ನಿಯೋಗವನ್ನು ಕೊಂಡೊಯ್ದುಕೊಂಡು ಒತ್ತಡವನ್ನು ಹೇರಲಿಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು. ಬಹುತೇಕ ಸಂಕ್ರಾಂತಿಗಿಂತ ಮುಂಚಿತವಾಗಿಯೇ ಪ್ರಯತ್ನವನ್ನು ಮಾಡುವಂಥದ್ದು. ಯಾಕಂದರೆ 10ನೇ ತಾರೀಕು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆ ಕೂಡ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲದಿದ್ದರೆ ಆನಂತರವಾದರೂ ಹೋಗಲೇಬೇಕು ಅನ್ನುವಂಥದ್ದು. ಒಟ್ಟಾರೆ ಹೈಕಮಾಂಡ್ ಮುಂದೆ ಒಂದು ಸಚಿವರ ನಿಯೋಗ ಹೋಗಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅರವಿಂದ್.